ಗುಡ್ ಮಗ್ನೆ ನೈಸ್ ಅಂದ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ತೆ ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ಲ ಬಂದು ಮೊದಲನೇದಾಗಿ ನಮ್ಮಿರೋ ಧ್ರುವ ಆ್ಯಕ್ಷನ್ ಪ್ರಿನ್ಸ್ ಅವನು ಯಾವತ್ತೂ ನನ್ನ ತಮ್ಮ ಓಕೆ ನಡೀತಾ ಇರ್ತದೆ ನಂದು ನಿಂದು ನಡೀತಾ ಇರ್ತದೆ ಬಿಡ ಮಗನೆ ರಮೇಶ್ ಸರ್ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದೆನ್ ಬಾಬಾ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು ಎಷ್ಟು ಶುದ್ಧ ಮಾತಾಡ್ಬೇಕು ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಆ್ಯಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ಗೆ ಹೋಲಿಸ್ತಿದ್ದೆ ತುಂಬ ಶಿವಣ್ಣ ಯಾವಾಗಲೂ ಅಷ್ಟೇ ಮೊದಲನೇದಾಗಿ ಅಣ್ಣ ಅಂತ ನೆನ್ಸ್ಕೊಂಡ ತಕ್ಷಣ ಇವತ್ತು ಹುಟ್ಟುತ್ತಪ್ಪ ಅಣ್ಣ ವಿಶ್ ಹ್ಯಾಪಿ ಬರ್ಡೇ ಅಣ್ಣ ಗಾಡ್ ಬ್ಲೆಸ್ ಶಿವಣ್ಣ ಹ್ಯಾಪಿ ಬರ್ಡೇ ಅಣ್ಣ ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು ಸೊ ಲೈಕ್ ಎ ಕಿಡ್ ಸೊ ಆಲ್ವೇಸ್ ಡೈರೆಕ್ಟರ್ ಆ್ಯಕ್ಟ್ರು ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಸಿಂಗೆ ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾನು ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್ ಈಗ್ಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ ಬಂಗಾರದಿಂದ ಅಷ್ಟೇ ಸೇಮ್ ಶಿಲ್ಪಾ ಮ್ಯಾಮ್ ಸೇಮ್ ಹಂಗೆ ಇದಾರೆ. ಅದಕ್ಕೆ ಬರ್ತಾರೆ ನಮ್ಮ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ ಅವರು ಶೋ ಮ್ಯಾನ್ ಅವ್ರು ಬರ್ತಾರೆ ನಮ್ಮ ಶೋ ಮ್ಯಾನ್ ಬಿಗ್ ಲೆಜೆಂಡ್ ಶೋ ಮ್ಯಾನ್ ಆ್ಯಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದ್ದೀವಿ. ಇವತ್ತು ತುಂಬ ಬಿಗ್ಗೆಸ್ಟ್ ಇದ್ರಲ್ಲಿ ತೊಗೊಂಡೋಗಿ ಟಾಪಲ್ಲಿ ತೊಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ KD ಆ್ಯಂಡ್ ಅದಕ್ಕೆಲ್ಲ ಕಾರಣ ಅಂದರೆ ಕೆವಿನ್ ಪ್ರೊಡಕ್ಷನ್. ಯಾಕೆಂದ್ರೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು ನಾನು ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದರೆ ಫಸ್ಟು ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲೀಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದರೆ ಸಾರಿ ಓಕೆ. ಒಂದು ತುಂಬ ಅರ್ಜಿ ಇರಬೇಕು ಅಂತೀವಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ತಲುಪಬೇಕು, ಇದೇ ಥರ ಮಾಡಬೇಕು ಅಂತ ಆ ಥರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಆ್ಯಂಡ್ ಅವರ ಸಪೋರ್ಟಿಂದ ಮತ್ತು ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನು ತೊಗೊಂಡೋಗಿ ಈ ಮಟ್ಟಕ್ಕೆಲ್ಲ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ನಾವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬ ಬಿಗ್ ಇದರಲ್ಲಿ ತೊಗೊಂಡೋಗಿ ಲ್ಯಾಂಡ್ ಆಗಿದೆ ಅಂದರೆ ಸೊ ಕೆವಿನ್ ಸರ್ ಥ್ಯಾಂಕ್ ಯು ಕೆವಿನ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಯು. ಆ್ಯಂಡ್ ಇನ್ನು ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಈಸ್ ಮೈ ಬ್ರದರ್ ಆ್ಯಂಡ್ ಯಾವಾಗಲೂ ಜೊತೆಲೇ ಇರ್ತಾರೆ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಹೆಡ್. ಇನ್ನು ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು ಪ್ರೇಮ್ ಏನು ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನೇ ಆದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ, ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನು ಮಾತಾಡಕ್ ಸಾಧ್ಯ. ಅಲ್ಲ, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್ ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದ್ದು ನಿಮ್ಗೆ? ಇಲ್ಲ, ಆ ಥರ ನನಗೇನು ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ, ಅದು ನಾನು ಬಂದಿರೋದು ಹಳ್ಳಿಯಿಂದ, ನಾನು ಮಾತಾಡೋ ಸ್ಲ್ಯಾಂಗೇ ಆ ಥರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ, ಹಾ ಹಾ ಹೋ ಢಾ ಧಾ ಅಂತ ಹಿಂಗಿಲ್ಲ. ನಾನು ಹೇಳ್ದೆ ನೋ ನಾನು ಜನಪದ ಒಂಥರ ನಾನು ಮಾತಾಡ್ತೀನಿ, ನಾನು ಮಣ್ಣಿನ ಮಗ, ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದಿದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನು ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟಾಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಗೀಗ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಸ್ ನನಗೆ ಐ ಡೋಂಟ್ ನೋ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಟ್ರೋಲ್ ಮಾಡ್ಕೋಬೋದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್. ನನ್ಗೇನಾಗಬೇಕು, ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆಗಿ ನಾನು ಮಾತಾಡ್ತೀನಿ. ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಸ್ಲಿಲ್ಲ ನನಗೆ. ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು, ಗತ್ತು, ಅವ್ರು ಬರೋ ಸ್ಟೈಲೇ ಒಂಥರ ಆ ಇನ್ಸ್ಪೈರ್ ನಮ್ಗೆ. ಮಾತಾಡ್ತಿದ್ವಿ ಅವ್ರು, ನೀವ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಆರಾ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ. ನಮ್ಮ ಗೌರವ್ ನನಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ. ಲಿಫ್ಟಲ್ಲಿ ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ನೋಡಿ, ಒಂದು ಹಾಫ್ ಶರ್ಟು, ಒಂದು ಫುಲ್ ತರ ಸಿಲ್ಕ್ ಇದ್ರ ಫುಲ್ ಇದೆಲ್ಲ ಇತ್ತು. ಸೊ ಕೈ ನೋಡಿ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತಾರ ಸ್ಟೈಲು. ಸುಮ್ಮನೆ ಹಂಗೆ ಬಂದ್ರೆ ಸಾಲ್ಗ ಬಂದಂಗೆ ಗೊತ್ತಾರ, ಒಂಟಿ ಸಾಲ್ಗ ಬಂದಂಗೆ. ಸೊ ತುಂಬಾ ಇದಾಯ್ತು ನನಗೆ. ಯಾಕಂದ್ರೆ ನಾನು ಅವ್ರ ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು.
Sir, did you know this, sir? He's Sanjay ಅವ್ರ sir. ಸಿನಿಮಾ ಬ್ಲಾಕ್ ಮಾರಿದೀನಿ ನಾನು. He sold the tickets in black Actually. for your of your film. Yeah. ಎಸ್ ಏನ್ಗಿದ್ರೆ ಕಳ್ಳನಾಯಕ್ ಬ್ಲಾಕ್ ಶರ್ಟ್ ಕಳ್ಳನಾಯಕ್ ಟೈಮಲ್ಲಿ ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್ ಮಾಗಡಿ ರೋಡ್ ನಮ್ಮ ಪ್ರಮೋದ್ ಥಿಯೇಟರ್ ಇದೆ. ಪ್ರಮೋದ್ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಿಗ್ಗಿನ 6 ಗಂಟೆ 7 ಗಂಟೆ ಕೊಡೋರು. ಯಾಕಂದ್ರೆ ನೀವು ಕೇಳ್ಬೋದಲ್ಲಿ 5 ಗಂಟೆ 6 ಗಂಟೆಗೆ ಟಿಕೆಟ್ ಕೊಡಿ, ಯಾಕಂದ್ರೆ ಅದು 1 ವೀಕ್ ಫುಲ್ ಹಂಗೋಯ್ತದು. ನಾನೇ ಬೆಂತಟ್ಕತೀನಿ. ಎಸ್ ಸೂಪರ್. ಗುಡ್. ಅವ್ರು ಬೆನ್ ತಟ್ತಾರೆ, ನಾವು ಚಪ್ಪಾಳೆ ತಟ್ಟೋಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಬಿಕಾಸ್ ಆಫ್ ಅದು KVN ಸರ್ ನಾನು ಹೇಳ್ತೀನಿ. ನಾನು ಯಾವ್ದೋ ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮ್ಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾದ್ರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್, ಇನ್ನೂ ಏನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಹುಳ ಬಿಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದ್ರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ, ಮಾಡಿ, ಏನ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಡನ್. ಯಾರ್ದು ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್ ನಮ್ಮನ್ನ ನಂಬಿಯಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ನೋಡಿ, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಅಂದ್ರೆ ಎಲ್ಲ ಸುತ್ತಾಡಿದ್ರಲ್ಲ ಅದಕ್ಕೆ ಸಾರಿ. ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಸೊ ಮೋಹನ್ ಲಾಲ್ ಸರ್ ಹತ್ರ. ನೋಡಿ ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನು ಬರ್ತಿದ್ದೆ ಬಟ್ ಊರಲ್ಲಿಲ್ಲ, ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ಮ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಲಾಲ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪ್ರೇಮ್ ಸರ್, ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮ್ಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ, ಹಿ ಇಸ್ ದ ಕಿಂಗ್. ಎವ್ರಿಬಡಿ ಟೇಕ್ಸ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್. ಸೊ ಈಗ ಟೀಸರ್ಗೆನೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗು ಸರ್? ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಅದು ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳೋದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರು ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ನಮ್ಮ ಹಿಂದೆ ನಿಂತ್ಕೊಂಡು ಬೆಂತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಅನ್ನದಾತ ಅಂತೀವಲ್ಲ ನಾವು, ಅಣ್ಣ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವನನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಒಂದು ಸ್ವಲ್ಪ ಈ ಕಚ್ಚಾಟಗಳು, ನಾವು ಹೊರಗಡೆ ಎಲ್ಲ ಹೋದಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.